ನನ್ನ ಹೆಸರು ರೋಸಿ ಪಿಂಟೋ. ಮಂಜೇಶ್ವರ, ಕಾಸರಗೋಡು ಡಿಸ್ಟಿಕ್ನಿಂದ ನಾನು ಬಂದಿದ್ದೇನೆ. ನನಗೆ ಯೇಸು ಸ್ವಾಮಿ ಮತ್ತು ಕೃಪಾಸನ ಮಾಧವೆ ಕೊಟ್ಟ ನನಗೆ ಕೃಪೆಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಾಗಿ ನಾನು ಬಂದಿದ್ದೇನೆ. ನನ್ನ ಫಸ್ಟ್ ಸಾಕ್ಷಿಯಾಗಿದೆ. ನನಗೆ 2020ಯಲ್ಲಿ ನನಗೆ ಫೈಬ್ರಾಯ್ಡ್ ಆಗಿತ್ತು. ಅದು ಫೈಬ್ರಾಯ್ಡ್ ಹೇಳಿದರೆ ತುಂಬ ಒಂದು 21 ಡೇಸ್ ನನಗೆ ಬ್ಲೀಡಿಂಗ್ ಆಗಿತ್ತು. ಆನಂತರ ಡಾಕ್ಟ್ರ್ ಹತ್ರ ಹೋಗಿ ನಾನು ತೋರಿಸಿದಾಗ ಅವರು ಹೇಳಿದರು ಫೈಬ್ರಾಯ್ಡ್ ಆಗಿದೆ ಹೇಳಿ. ಅದನ್ನು ಮತ್ತು ಆಪ್ರೇಷನ್ ಆಗಿ ಅದನ್ನು ತೆಗೆದ್ರು, ಆಪ್ರೇಷನ್ ಮಾಡಿ. ನಂತರ ಹಾಗೆ ಗುಣ ಆಯಿತು. ಆನಂತರ 1 ವರ್ಷದ ನಂತರ ತಿರ್ಗಿ ಅದು ರಿಪೀಟ್ ಆಯಿತು. ಆಗ ರಿಪೀಟ್ ಆದಾಗ ನಾನು ಡಾಕ್ಟ್ರಿಗೆ ಮಾತ್ರ ಹೋಗಿ ತೋರಿಸಿದೆ ಅಷ್ಟೇ, ಯಾವ ಮೆಡಿಸಿನ್ ಕೂಡ ತಗೊಳ್ಳಿಲ್ಲ. ಆನಂತರ ನನ್ನ ಫ್ರೆಂಡ್ ಒಬ್ಬರು ನನಗೆ ಹೇಳಿದರು, ನೀನು ಕೃಪಾಸನಕ್ಕೆ ಬಾ, ಅಲ್ಲಿ ಬಂದರೆ ನಿನ್ನ ಫೈಬ್ರಾಯ್ಡ್ ಕಂಪ್ಲೀಟ್ ಗುಣ ಆಗ್ತದೆ ಅಂತ ಹೇಳಿದರು ನನಗೆ. ಹಾಗೆ ನಾನು ಅವರೊಟ್ಟಿಗೆ ಇಲ್ಲಿಗೆ ಬಂದೆ. ಇಲ್ಲಿ ಬಂದು 2022 ನವಂಬರ್ 6 ಅಲ್ಲಿ ನಾನು ಒಡಂಬಡಿಕೆಯನ್ನು ನಾನು ತೆಗೆದುಕೊಂಡೆ. ಆಗ ಆ ನಂತರ ನಾನು ಪ್ರಾರ್ಥಿಸಿದೆ ಮದರ್ ಮೇರಿಯಲ್ಲಿ, ಮತ್ತು ಬ್ಲೆಸ್ಡ್ ಸಾಲ್ಟ್ ಮತ್ತು ಆಯಿಲನ್ನು ನಾನು ಯೂಸ್ ಮಾಡಿದೆ. ಅದರಲ್ಲಿ ಕಂಪ್ಲೀಟಾಗಿ ಯೇಸು ಸ್ವಾಮಿ ಮತ್ತು ಮದರ್ ಮೇರಿ ನನ್ನ ಫೈಬ್ರಾಯ್ಡನ್ನು ಗುಣಪಡಿಸಿದ್ರು. ಅದಕ್ಕಾಗಿ ನಾನು ಯೇಸು ಸ್ವಾಮಿ ಮತ್ತು ಕೃಪಾಸನ ಮಾಧವಿಗೆ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸುವವಳಾಗಿದ್ದೇನೆ. ಮತ್ತು ಎರಡನೇ ನನ್ನ ಸಾಕ್ಷಿಯನ್ನು ಹೇಳಿದರೆ, ನಮ್ಮ ಮನೆ ಮಾಡಿ 2096 ನನ್ನ ಗಂಡನ ಮನೆ ಕಟ್ಟಿದರು. ಆದರೆ ಅದು ಫುಲ್ ಕಂಪ್ಲೀಟ್ ಆಗಿರಲಿಲ್ಲ. ಟೈಲ್ಸ್ ಎಲ್ಲ ಎಂತ ಕೂಡ ಆಗಿರಲಿಲ್ಲ. ಅದನ್ನು ಪ್ರಯತ್ನ ಪಡ್ತಾನೇ ಇದ್ದರು. ಯಾಕೆ ಹೇಳಿದರೆ ಹಣದ ತೊಂದರೆ ಇದ್ದದ್ರಿಂದ ಮನೆ ಕಂಪ್ಲೀಟ್ ಆಗಿರಲಿಲ್ಲ. ಹಾಗೆ ಮತ್ತು ನಾನು 2024 ಮಾರ್ಚ್ 5 ನಾನು ದುಬೈಗೆ ಕೆಲಸಕ್ಕೆ ಅಂತೇಳಿ ಹೋದೆ. ಒಳ್ಳೆ ಸ್ಯಾಲರಿ ನನಗೆ ಅಲ್ಲಿ ಸಿಕ್ಕಿತು. ಕೃಪಾಸನ ಮಾಧವ ಮತ್ತು ಯೇಸು ಸ್ವಾಮಿ ನನಗೆ ಒಳ್ಳೆಯ ಸ್ಯಾಲರಿಯ ಕೆಲಸವನ್ನು ಅನುಗ್ರಹಿಸಿದರು. ಅದರಿಂದಾಗಿ ನಾನು 2025 1 ವರ್ಷದೊಳಗೆ ನಮ್ಮ ಮನೆಯ ಕಂಪ್ಲೀಟ್ ಕೆಲಸವನ್ನು ಮದರ್ ಮೇರಿ ಮತ್ತು ಯೇಸು ಸ್ವಾಮಿ ಅನುಗ್ರಹಿಸಿದರು. ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ನಾನು ಸಲ್ಲಿಸುವವಳಾಗಿದ್ದೇನೆ. ಹಾಗೆಯೇ ಇನ್ನೊಂದು ನನ್ನ ಸಾಕ್ಷಿ ಏನು ಹೇಳಿದರೆ, ನಾನು ದುಬೈಗೆ ಹೋದ ಕೂಡಲೇ ನನ್ನ ಕಾಸರು ನಮ್ಮ ಬ್ಯಾಗಲ್ಲಿಟ್ಟದ್ದು ನನಗೆ ನೆನಪಿತ್ತು. ಆದರೆ ನಾನು ಹುಡುಕುವಾಗ ನನಗೆ ಅದು ಸಿಕ್ಕಲೇ ಇಲ್ಲ. ಎಷ್ಟು ಹುಡುಕಿದ್ರು ನನಗೆ ತುಂಬ ಟೆನ್ಷನ್ ಆಯಿತು. ಎಲ್ಲಿ ಹೋಯಿತು ನನ್ನ ಕಾಸರು ಎಂಬುದಾಗಿ ನಾನು ಚಿಂತಿತಳಾದೆ. ನಂತರ ಹಾಗೇ ನಾನು ಚಿಂತೆಯಲ್ಲಿರುವಾಗ ಒಂದು ದಿವಸ ರಾತ್ರಿ ನನಗೆ ಕನಸಿನಲ್ಲಿ ನಾನು ರೂಮಿನೊಳಗೆ ಒಂದು ದೊಡ್ಡ ಹಬ್ಬದೊಳಗೆ ಇಟ್ಟಿದ್ದೇನೆ ಎಂಬುದಾಗಿ ಕೃಪಾಸನ ಮಾಧವ ನನಗೆ ಅದನ್ನು ತೋರಿಸಿಕೊಟ್ರು. ಹಾಗೆ ನಾನು ಹಿಂದೆ ಲಾಸ್ಟ್ ಇಯರ್ ಬಂದಾಗ ನೋಡುವಾಗ ಯಾವ ಜಾಗದಲ್ಲಿ ನಾನು ಇಟ್ಟಿದ್ದೇನೆ ಎಂಬುದಾಗಿ ನನಗೆ ಕನಸಿನಲ್ಲಿ ತೋರಿಸಿದರು. ಅದೇ ಜಾಗದಲ್ಲಿ ನನಗೆ ಸಿಕ್ಕಿತ್ತು. ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನನಗೆ ಒಂದು ಸಲ ರಾತ್ರಿ ಮಲಗಿದ್ದಾಗ ಫಾದರ್ ವಿ.ಪಿ. ಜೋಸೆಫ್ ಮತ್ತು ಮದರ್ ಮೇರಿ ನನಗೆ ಕನಸಿನಲ್ಲಿ ಕಂಡರು. ಫಾದರ್ ವಿ.ಸಿ. ಜೋಸೆಫ್ ಇಲ್ಲಿ ಮಂಗಳವಾರದ ಧ್ಯಾನ ಕೂಟ ಕೊಡುವ ಮೂಲಕ ನನ್ನ ಕನಸಿನಲ್ಲಿ ಬಂದರು. ಆಗ ನಾನು ನೆನೆಸಿಕೊಂಡೆ, ಬೆಳಿಗ್ಗೆ ಎದ್ದು ಕೂಡ ಕೃತಜ್ಞತೆ ಮದರ್ ಮೇರಿ. ಯಾಕೆ ಹೇಳಿದರೆ ನಾನು ಅಷ್ಟು ದೂರದಿಂದ ನನ್ನ ಮನೆಯ ಕೆಲಸ ಆಗಬೇಕೆಂಬುದಾಗಿ ನಾನು ನಿನ್ನಲ್ಲಿ ಪ್ರಾರ್ಥಿಸಿಕೊಂಡು ನಾನು ಬಂದಿದ್ದೇನೆ. ನೀನು ನನ್ನೊಂದಿಗೆ ಎಲ್ಲಿವರೆಗೆ ಬಂದದಕ್ಕಾಗಿ ನಿನಗೆ ಸ್ತೋತ್ರ ಹೇಳಿಕೊಂಡು ನಾನು ಕೃತಜ್ಞತೆಯನ್ನು ನಾನು ಸಲ್ಲಿಸಿದೆ. ಅದೇ ರೀತಿ ನನಗೆ ಚಿಕ್ಕ ಚಿಕ್ಕ ಎಲ್ಲ ಅನುಗ್ರಹಗಳನ್ನು ಕೊಟ್ಟದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಹಾಗೆಯೇ ಮತ್ತು ಮೊನ್ನೆ ನಾನು
ಜುಲೈಯಲ್ಲಿ ನಾನು ಊರಿಗೆ ಬಂದೆ. ಜುಲೈ 7th ನಾನು ಮತ್ತು ನನ್ನ ಹಸ್ಬೆಂಡ್ ಗಾಡಿಯಲ್ಲಿ ಸಾಮಾನು ತೆಗೆದುಕೊಂಡು ಬರ್ತಿದ್ದೆವು. ಹಾಗೆ ನಾವು ಬರ್ತಿರುವಾಗ ಇಬ್ಬರು ಕೂಡ ನನಗೆ ಮನಸ್ಸಿನಲ್ಲಿ ಏನೋ ಒಂದು ಘಟನೆ ನಡೀತದೆ ಈಗ ನಾವು ಸ್ಕೂಟರಲ್ಲಿ ಹೋಗುವಾಗ ಎಂಬುದಾಗಿ ನನ್ನ ಮನಸ್ಸಿಗೆ ಬಂತು. ಕಸರುವ ನನ್ನ ಬ್ಯಾಗಲ್ಲೇ ಇತ್ತು. ನಾನು ಅದನಿಗೆ ಮುಟ್ಟಿಕೊಂಡು ಪ್ರಾರ್ಥಿಸಿದೆ, ಮದರ್ ಮೇರಿ ಎಂಥ ಕೂಡ ಸಂಭಾವನೆ ಕೆಟ್ಟದಾಗದಾಗೆ ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸಿದೆ. ಆದರೆ ನಾನು ನನ್ನ ಹಸ್ಬೆಂಡಲ್ಲಿ ನಾನು ಹೇಳಲಿಲ್ಲ. ನಾನು ಅವರಿಗೆ ಹೇಳಿದೆ, ನೀವು ಸ್ವಲ್ಪ ಗಾಡಿಯನ್ನು ಮೆಲ್ಲ ಕೊಂಡೋಗಿ ಎಂಬುದಾಗಿ ನಾನು ಅವರಿಗೆ ಹೇಳಿದೆ. ಆಗ ಅವರು ಮೆಲ್ಲನೆ ಕೊಂಡೋದ್ರು. ಮೆಲ್ಲ ಕೊಂಡೋಗಿ ಸ್ವಲ್ಪ ಒಂದು 2 ನಿಮಿಷದಲ್ಲಿ ಗಾಡಿ ಹಾಯ ತಪ್ಪಿತು. ಹಾಯ ತಪ್ಪಿ ನಾನು ಅವರಿಗೆ ಕೇಳಿದೆ, ಎಂತ ಮಾಡ್ತಾಯಿದ್ದೀರಿ, ಸರಿ ಹೋಗಿ ಎಂಬುದಾಗಿ ಹೇಳಿದೆ. ಅಷ್ಟರಲ್ಲಿ ಗಾಡಿ ಮಗುಚಿ ಬಿತ್ತು. ಯಾಕೆ ಹೇಳಿದರೆ ಅದು ಟಯರ್ ಪಂಚರ್ ಆಯಿತು. ಹಾಗೆ ದೇವರು ನಮ್ಮನ್ನು ಇಬ್ಬರನ್ನು ಕೂಡ ನಮಗೆ ಎಂತ ಸಹ ಆಗದ ಹಾಗೆ ಅನುಗ್ರಹಿಸಿ ಕೃಪಾಸನ ಮಾಧವ ಮತ್ತು ಯೇಸು ಸ್ವಾಮಿ ಅನುಗ್ರಹಿಸಿದ್ದಕ್ಕಾಗಿ ನಾನು ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಎಲ್ಲಿ ನಮ್ಮ ಗಾಡಿ ಕೆಳಗೆ ಉರುಳಿತು ಅದೇ ಜಾಗದಲ್ಲಿ ಒಪ್ಪೋಸಿಟ್ ಆಚೆ ತಿರುಗಿ ನೋಡುವಾಗ ಅಲ್ಲಿ ಟಯರ್ ಪಂಚರ್ ಹಾಕುವ ಅಂಗಡಿ ಕೂಡ ಇತ್ತು. ಇದೆಲ್ಲ ದೇವರಿಗೆ ಮತ್ತು ಸ್ವಾಮಿಗೆ ಮತ್ತು ಕೃಪಾಸನ ಮಾಧವ ಮಾಡಿದ ಈ ಉಪಕಾರಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನನ್ನ ಮನೆಯಲ್ಲಿ ದಿನಾಲು ಕುಟುಂಬ ಪ್ರಾರ್ಥನೆಯನ್ನು ರೋಸರಿ ಮಾಡ್ತೇವೆ. ನಾವು ಕುಟುಂಬ ಪ್ರಾರ್ಥನೆ ಮಾಡ್ತೇವೆ, ಬೈಬಲ್ ಓದ್ತೇವೆ. ಬೆಳಿಗ್ಗೆ ಎದ್ದು ನಾನು ಪ್ರತ್ಯೇಕ ಇದು ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ, 5:30 ಪ್ರಾರ್ಥನೆಯನ್ನು. ಮತ್ತು ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನನಗಿಂತ ಬಡವರಿಗೆ ನಾನು ಸಹಾಯವನ್ನು ಮಾಡ್ತೇನೆ. ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡ್ತೇನೆ, ಊಟಕ್ಕಿಲ್ಲದವರಿಗೆ ಹಣದ ಸಹಾಯವನ್ನು ಮಾಡ್ತೇನೆ, ಮತ್ತು ರೋಗಿಗಳಿಗೆ ನಾನು ಸಹಾಯವನ್ನು ಮಾಡ್ತೇನೆ. ನನ್ನ ಕೈಯಿಂದ ಅದೆಲ್ಲ ಸಹಾಯಗಳನ್ನು ನಾನು ಇಲ್ಲಿವರೆಗೆ ಮಾಡಿಕೊಂಡು ಬಂದಿದ್ದೇನೆ. ಮತ್ತು ನಾನು ಕೃಪಾಸನ ಪತ್ರವನ್ನು ಕೂಡ ಎಲ್ಲರಿಗೆ ಪ್ರಾರ್ಥನೆ ಮಾಡಿ ನಾನು ಕೊಡ್ತೇನೆ. ಮತ್ತು ನನಗೆ ಆದ ಉಪಕಾರವನ್ನು ನಾನು ಎಲ್ಲರಿಗೆ ಹೇಳಿ ನನ್ನ ಪತ್ರವನ್ನು ನಾನು ಎಲ್ಲರಿಗೆ ಕೊಟ್ಟುಕೊಂಡು ಬರ್ತೇನೆ. ಇಷ್ಟು ದೊಡ್ಡ ನಮ್ಮ ಜೀವಿತದಲ್ಲಿ ನಮಗೆ ಉಪಕಾರ ಮಾಡಿದ ಈ ಸ್ವಾಮಿ ಮತ್ತು ಕೃಪಾಸನ ಮರಿಮೈಗೆ ನಾನು ನನ್ನ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. For what other great nation has a God so near to it as the Lord our God is, whenever we call to Him? Deuteronomy 4:7. When a person faithfully surrenders to God in Udambadi, in covenant, God can transform their life into a blessing for the family and for the society. In the covenant, Jesus and Mother Mary is there to guide, heal, protect and use us for His glory. Faith and obedience in covenant opens the door to God's promises. Udambadi is a special way to make us a source of blessing of God and for others. As Rosie Pindo shared with us her blessings that she received through the covenant life, she says that almost 19 years her construction of the building was left due to financial difficulties. She couldn't complete the construction work. It was impossible for her, she felt it, and she kept it as an intention when she took the covenant. And so she prayed. On account of her prayers, she got the blessing and she was able to complete the construction work and able to live in the new house. Also, she had a fibroid, which was a very difficult time, and the doctor suggested for the surgery, and she had gone through the surgery. But later on, after an year, she got back the fibroid, and then it was almost 12 mm.
And the doctors again suggested for the next surgery. But Rosie did not go for the surgery. She earnestly prayed. She used the holy oil and the blessed salt, and she said the prayer of the creed. And so she continuously prayed, and therefore the fibroid by itself disappeared. And so she is thanking the Lord for the great blessing that she received, especially the healing of these fibroids. And also she had lost her locket, which we get it for during the covenant. And that also to get back, she prayed. And Jesus himself showed her in a dream where it is. And so after a few days, she could find that the locket she could get back. During an accident, when the tire of the vehicle was, so already damaged, and they had an accident. But during that accident also, she could feel the protection of the Lord, and actually nothing happened to them. That was a great blessing that she says, because she is in covenant. There is a lot of protection, and the care of the Lord is always with us. And then she also says that she lived her covenanted life in a more fruitful way. That means giving the Kripasanam paper in different languages to different places. She also did the acts of charity in whatever way she could. And she also continued the spiritual life as she continued her rosary, prayers, Bible reading, everything, whatever she was supposed to do it, and she continued to do it. And that's why today she stands as a witness to the testimony of apparition of Mother Mary of Kripasanam. In our life too, we are a great nation. What other great nation has a God so near to it? Today, in our context, the covenant children are the great nation today. We have a God who is so near to us. Whenever we call to Him, He is there to help us, to guide us, to lead us. And to that help, Jesus helps us through the powerful intercession of Mother Mary of Kripasanam. Let us hold her hands and continue our covenanted life more faithfully and fruitfully. Let us give a good hands to Jesus and Mary for all the blessings received. അത്യപൂർവ ദൈവാനുഭവങ്ങൾ ഇനി നിങ്ങൾക്കും സ്വന്തം. ഈ യൂട്യൂബ് ചാനൽ ഇതുവരെ സബ്സ്ക്രൈബ് ചെയ്തിട്ടില്ലെങ്കിൽ ഇപ്പോൾ തന്നെ സബ്സ്ക്രൈബ് ചെയ്യുക. ഈ വീഡിയോ ഇപ്പോൾ തന്നെ നിങ്ങളുടെ സുഹൃത്തുക്കൾക്ക് ഷെയർ ചെയ്തുകൊണ്ട് കർത്താവിൻ്റെ പ്രേക്ഷിതരാകുക.